ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, ಇದಕ್ಕೊಂದು ಗಿಮಿಕ್ ರಾಜಕಾರಣ ಕಟ್ಟೋದು, ಇನ್ನೇನು ಬೇರೆ ಏನಿಲ್ಲ. ಸುಮ್ನೆ ಹನುಮಂತಪ್ಪ ಅವ್ರು ಇದೆಲ್ಲ ಪ್ರಚೋದನೆ ಮಾಡಿರೋದು ಇವ್ರೆ. ಬಟ್ ಇಷ್ಟೆಲ್ಲ ಆದ್ರೇನು 26 ಜನ ಮೇಲೆ ಕೇಸ್ ಆಗುತ್ತೆ. ಯಾರು ಶೆಡ್ಗಳು ಹೊಡೆದಿರ್ತಾರ ಅದ್ರ ರೆಡ್ಡಿ ಅಂತ. ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ. ನನ್ನೇ ಒಂದು ಮಾಧ್ಯಮಗೋಷ್ಠಿ ಮಾಡಿ ಸುದ್ದಿಗೋಷ್ಠಿ ಮಾಡಿ ಒಬ್ರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ನಾನು ಯಾರಿಗೋ ಪ್ರಾಣ ಬೆದರಿಕೆ ಹಾಕಿದ್ದೀನಿ ಅಂತ. ಆದ್ರೆ ನನಗೆ ಅವ್ರು ಯಾರು ಹೇಳಿದಾರೋ ಅವ್ರ ಮುಖನೂ ಪರಿಚಯ ಇಲ್ಲ, ಅವ್ರು ನನಗೆ ಪರಿಚಯನೂ ಇಲ್ಲ. ಇದುವರೆಗೂ ನನ್ನ ಜೀವನದಲ್ಲಿ ಅವ್ರ ಜೊತೆ ನಾನು ಮಾತಾಡೂ ಇಲ್ಲ. ಇಂಥ ಸುಳ್ಳು ಆರೋಪ ಹೇಳಿ ಏನೋ ಒಬ್ಬರನ್ನ ಸುಮ್ಮನೆ ಮಾನಸಿಕವಾಗಿ ಹಿಂಸೆ ಕೊಡೋದು, ಅವ್ರನ್ನ ಒತ್ತಡಕ್ಕೆ ಒಳಗ್ ಮಾಡೋದು, ಇದೆಲ್ಲ ಮಾಡಿ ಎಲ್ರಿಗೂ ಒಂಥರ ಜನರಿಗೆ ಈ ಸಮಾಜದಲ್ಲಿ ಬದುಕೋದಕ್ಕೆ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕನ್ನೇ ಕಸ್ಕೋತಾ ಇದ್ದಾರೆ. ಇವರು ನ್ಯಾಯಯುತವಾಗಿ ನಾವೇನಾದ್ರೂ ಮಾತಾಡಿದ್ರೆ ಹೌದು ಅದನ್ನ ಲೀಗಲ್ ಆಗಿ ತಗೊಂಡು ಹೋಗೋಣ. ಅವ್ರು ಸುಮ್ಮನೆ ಸುಳ್ಳು ಹೇಳೋದು, ಪ್ರತಿಯೊಂದು ವಿಚಾರದಲ್ಲೂ ಸುಳ್ಳು ಹೇಳೋದು, ಇದನ್ನೆಲ್ಲ ಹೇಳಿಸ್ತಾ ಇರೋರು ಅವ್ರು ಯಾರೋ ಅವ್ರು ಹೇಳ್ತಾರಲ್ಲ ನನ್ನ ಹನುಮಂತಪ್ಪ ಅಂತ, ಅವ್ರು ಬಂದ್ಬಿಟ್ಟು ಏನಪ್ಪ ಶಪ್ರಿ ಅಂತ ಕರೆಯೋದು, ಇವ್ರು ಬಂದು ಹೇಳೋದು. ಇದನ್ನೆಲ್ಲ ರೆಡಿ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಅವರೇ ಸುಳ್ಳು. ಇದೊಂದೇ ಅಲ್ಲ ಸುಳ್ಳು ಹೇಳೋದು, ಎಲ್ಲಾ ವಿಷಯದಲ್ಲೂ ಸುಳ್ಳು ಹೇಳಿದ್ದಾರೆ. ಅದನ್ನೆಲ್ಲ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವಾಗ ಜಯರಾಮ್ ರೆಡ್ಡಿ ಅವ್ರು ಇವ್ರು ನಮ್ಮ ಮಾವ ಆಗ್ಬೇಕು, ನಮ್ಮ ತಂದೆ ಅವ್ರ ಸೋದರ ಮಾವನ ಮಗ. ನಮ್ಗೂ ಅವ್ರಿಗೂ ಒಂದು ರಿಲೇಷನ್ ಇದೆ. ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ ಬರ್ತೀವಿ ಯಾವಾಗಾದ್ರು. ಅದನ್ನ ಇಟ್ಕೊಂಡು ನಾವು ಇವ್ರ ಜೊತೆನೆ ಮಾತಾಡ್ಲೇಬಾರ್ದು. ಇವ್ರನ್ನ ಎಲ್ರನ್ನೂ ಒಂದು ಸೊಸೈಟಿಯಿಂದ ಹೊರಗಡೆ ಇಡಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲ ಪಿತೂರಿ ಮಾಡಿ ಎಲ್ರಿಗೂ ಈ ಭಯ ಇಡಿಸೋದು. ಏನೋ ನೀವ್ ಬಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಸ್ತೀವಿ, ಅಟ್ರಾಸಿಟಿ ಕೇಸ್ ಹಾಕ್ತಿವಿ, ನಿಮ್ಮ ಮೇಲೆ ಮಾಡ್ತೀವಿ ಅಂತ, ಇನ್ನೊಂದು ಕೇಸ್ ಹಾಕ್ಸ್ತೀವಿ, ಇನ್ನೊಬ್ರು ಬೇರೆ ಅವ್ನು ಸುಮ್ಮನೆ ಚೂ ಬಿಟ್ಟು ಗಲಾಟೆ ಮಾಡಿ. ಇವ್ರೇನಂದ್ರೆ ಈ ಸೊಸೈಟಿನಲ್ಲಿ ಎಲ್ರೂ ನೆಮ್ಮದಿಯಾಗಿ ಬದುಕೋದಿಕ್ಕೆ ಏನೋ ಸಂವಿಧಾನ ಪ್ರಕಾರ ಎಲ್ರೂ ಯೂನಿಟಿ, ಇಂಟಿಗ್ರಿಟಿ, ಸಾವರ್ನಿಟಿ ಅಂತ ಹೇಳ್ತಾರಲ್ಲ, ಆ 3 ಪದನ ಅಳಿಸೋದಿಕ್ಕೆ ಇವ್ರೇನ್ ಅಂದ್ಕೊಂಡಿದ್ದಾರೆ ಅಂದ್ರೆ, ನಾನು ಏನೋ ಹೇಳ್ತೀನಿ, ಇವ್ರ ಹಿಂಬಾಲಕರು ಇದಾರೆ ಒಂದು 10-15 ಜನ. ಅವ್ರೇನ್ ಗೊತ್ತಾ, ಅವ್ರು ಹೋಗ್ಬಿಟ್ಟು ಯಾರ ಮೇಲೆ ಏನಾದ್ರು ಮಾತಾಡಂದ್ರೆ ಅವ್ರು ಮಾತಾಡೋದು, ಯಾರ ಮೇಲೆ ಗಲಾಟೆಗೆ ಹೋಗು ಅಂದ್ರೆ ಅವ್ರು ಗಲಾಟೆಗೆ ಬರೋದು. ಇದನ್ನೆಲ್ಲ ಪ್ರಚೋದನೆ ಮಾಡ್ತಾ ಇರೋದು ಹನುಮಂತಪ್ಪ ಒಬ್ರೆ. ಅವ್ರು ಬಿಟ್ಬಿಟ್ಟು ಬೇರೆ ಯಾರು ಇದ್ರಲ್ಲಿ ಏನೂ ಇಲ್ಲ. ಇವಾಗ ನಮಗಾಗ್ಲಿ, ನಮ್ಮ ಫ್ಯಾಮಿಲಿಗಳಿಗಾಗ್ಲಿ, ನಮ್ಮ ಪ್ರಾಪರ್ಟಿಗಳಿಗಾಗ್ಲಿ ಯಾರಿಗೇನಾದ್ರೂ ತೊಂದರೆ ಆದ್ರೆ ಮೇನ್ ರೀಸನ್ ಹನುಮಂತಪ್ಪನೇ ರೆಸ್ಪಾನ್ಸಿಬಲ್, ಬೇರೆ ಯಾರು ರೆಸ್ಪಾನ್ಸಿಬಲ್ ಇಲ್ಲ. ನಮ್ ಬೇರೆಯವ್ರು ಯಾರು ಶತ್ರುಗಳಿಲ್ಲ, ಬೇರೆಯವ್ರು ಯಾರಿಂದ ತೊಂದರೆ ಇಲ್ಲ. ಅದೇ ರೀತಿ ಇವ್ರ ಫ್ಯಾಮಿಲಿಗಳಿಗೂ ಅಷ್ಟೇ. ಇವಾಗ ಸುಮಾರು ಈ ಜಮೀನು ವಿವಾದ ಸ್ಟಾರ್ಟ್ ಆಗಿ 2013 ಸ್ಟಾರ್ಟ್ ಆಗಿದೆ. 2013 ಅವರು ಕೇಸ್ ಹಾಕೊಂಡಿದ್ದಾರೆ. ಊರವರು ಹೊಸ ಜಯರಾಮ್ ರೆಡ್ಡಿ. ಕೋರ್ಟ್ ಏನಿಲ್ಲ, 2013 2021 ತನಕ ಕೇಸ್ ನಡೆದು ನಿಮ್ಮೂರವ್ರಿಗೆ ಸಂಬಂಧ ಇಲ್ಲ, ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಅವ್ರಿಗೆ ನಡೆದಿರೋದು. ಸೊ ಅದರಿಂದ ನಿಮ್ಮಿಬ್ಬರದು ಅಲ್ಲ ಅಂದ್ಬಿಟ್ಟು ಒಂದು ಮಾಡಿದ್ದಾರೆ. ಅದರಲ್ಲಿ ಇವ್ರು ಡಾಕ್ಯುಮೆಂಟ್ ಸಲ್ಲಿಸಿದ್ರು, ಯಾರು ಜಯರಾಮ್ ರೆಡ್ಡಿ ಅವರು. ಅದು ಹೆಚ್ಚು ಕಡಿಮೆ ಆರ್ಡರ್ ಆಗಿತ್ತು. ಇವ್ರೇನಾದ್ರು ಜಯರಾಮ್ ರೆಡ್ಡಿ ಅವ್ರು ಮತ್ತೆ ಅಪೀಲ್ ಹೋದಾಗ ಕೋರ್ಟ್ ಅಲ್ಲಿ ಜಯರಾಮ್ ರೆಡ್ಡಿ ಅವ್ರದ್ದೇ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಇವಾಗ ನೆನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿದಾಗ, ಪ್ರಸ್ತಾವನೆ ಮಾಡಿದಾಗ ಒಂದು ಹೇಳ್ತಾರೆ, 2021 ಆರ್ಡರ್ ಆದಾಗ ಇಬ್ಬರದು ಅಲ್ಲ ಆಸ್ತಿ ಅಂತ ಹೇಳ್ತಾರೆ, ಅದಕ್ಕೆ ಇದು ಗೌರ್ಮೆಂಟ್ದು ಅಂತ. ಆಮೇಲೆ ಅಪೀಲ್ ಹೋದಾಗ ಅದೇ ಕೋರ್ಟ್, ಮಾನ್ಯ ನ್ಯಾಯಾಲಯ ಏನ್ ಹೇಳುತ್ತೆ, ಇದು ಜಯರಾಮ್ ರೆಡ್ಡಿ ಅವ್ರದ್ದು ಆಸ್ತಿ ಅಂತ ಹೇಳುತ್ತೆ. ಇದನ್ನು ಇವರು ಮತ್ತೆ ಹೈಕೋರ್ಟ್ ಹೋಗಿ ಪ್ರಶ್ನೆ ಮಾಡ್ತಾರೆ, ರಿವೈಸ್ ಸೆಕೆಂಡರಿ ಅಪೀಲ್ ಹಾಕೋತಾರೆ. ಯಾರು ಹನುಮಂತಪ್ಪ ಮತ್ತೆ ಅವ್ರ ಹಿಂಬಾಲಕರು ಯಾರು ಇದ್ರಲ್ಲಿ ಇದಾರೋ ಅವರೆಲ್ಲ ಹೋಗ್ಬಿಟ್ಟು ರಿವೈಸ್ ಅಪೀಲ್ ಹಾಕ್ತಾರೆ. ಚಲಪತಿ ಅವರೆಲ್ಲ, ಅವ್ರು ಯಾರ್ಯಾರು ಇದಾರೋ ಅವರೆಲ್ಲರೂ ಹೋಗಿ ರಿವೈಸ್ ಅಪೀಲ್ ಹಾಕಿದಾಗ ಆ ರಿವೈಸ್ಡ್ ಅಪೀಲ್ ಏನಾಗುತ್ತೆ, ಡಿಸ್ಮಿಸ್ ಆಗುತ್ತೆ. ಅವಾಗ ಡಿಸ್ಮಿಸ್ ಆದ್ರೆ ಈ ಸೂಟ್ ಪ್ರಾಪರ್ಟಿ ಓನರ್ ಯಾರು, ಹೈಕೋರ್ಟ್ ಪ್ರಕಾರ ಜಯರಾಮ್ ರೆಡ್ಡಿ ಅಂತ ಡಿಕ್ಲೇರ್ ಆಗುತ್ತೆ. ಜಯರಾಮ್ ರೆಡ್ಡಿ ಅಂತ ಡಿಕ್ಲೇರ್ ಆದಾಗ ಇವ್ರ ಖಾತೆ ಆಗ್ಬೇಕು ಅಂದ್ಬಿಟ್ಟು ಸಿವಿಲ್ ಕೋರ್ಟ್ ಅಲ್ಲಿ, ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಮಾಡ್ತಾರೆ. ಕೇಸ್ ಮಾಡಿದಾಗ ಇವ್ರು ಬಂದ್ಬಿಟ್ಟು ಸಿವಿಲ್ ಕೋರ್ಟ್ ಆರ್ಡರ್ ಕೊಡುತ್ತೆ, ತಹಸೀಲ್ದಾರ್ ಡೈರೆಕ್ಟ್ ಮಾಡುತ್ತೆ, 3 ತಿಂಗಳ ಒಳಗಡೆ ನೀವು ಖಾತಾ ಮಾಡಬೇಕು, ಇದಕ್ಕೆ ಪರ್ಮನೆಂಟ್ ಇಂಜೆಕ್ಷನ್ ಕೊಡ್ತಾ ಇದೀವಿ, ಈ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ ಇವ್ರದೇ ಅಂತ ಹೇಳುತ್ತೆ. ಈ ಆರ್ಡರ್ ಬಂದ್ಮೇಲೆ ಇವರು ಖಾತಾ ಮಾಡ್ಕೊಳ್ಳೋದಕ್ಕೆ ಅರ್ಜಿ ಹಾಕೊಂಡಿರ್ತಾರೆ. ಯಾರು ಜಯರಾಮ್ ರೆಡ್ಡಿ ಅವರು ಅರ್ಜಿ ಹಾಕೊಂಡಿರ್ತಾರೆ. ಈ ಅರ್ಜಿ ಹಾಕೊಂಡ್ಮೇಲೆ ಇವ್ರೇನ್ ಮಾಡಿದ್ದಾರೆ, ಇವಾಗ ಜಮೀನ್ ಏನಾದ್ರು ಅವ್ರಿಗೆ ಆಗುತ್ತೆ ಅಂದ್ಬಿಟ್ಟು ಒತ್ತಡ ಹೇರೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು ಎಲ್ಲರ ಮೇಲೇನೋ, ಜನರ ಪಬ್ಲಿಕ್ ಮೇಲೆ. ಇವಾಗ ಈ ಇನ್ಸ್ಟೆನ್ಸಸ್ ಅಲ್ಲಿ ಹನುಮಂತಪ್ಪ ಅವ್ರು ಬಂದಿದ್ದು ಫಸ್ಟ್ ಟೈಮು ಈ ಇಶ್ಯೂನಲ್ಲಿ ಎಂಟರ್ ಆಗಿದ್ದು 2021. ಆವಾಗ ಅಂದಿನ ತಹಸೀಲ್ದಾರ್ ಆಗಿದ್ದ ಸುಜಾತಾ ಮೇಡಮ್ ಮತ್ತೆ ತಾಲೂಕು ಸರ್ವೆ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಏನ್ ಹೇಳ್ತಾರೆ, ಯಾವಾಗ ಕೇಸಲ್ಲಿ ಇಬ್ಬರದು ಇಲ್ಲ ಅಂತ ಹೇಳಿದ ತಕ್ಷಣ ಇವ್ನು ಸುಮ್ಮನೆ ಬಂದ್ಬಿಟ್ಟು ಒಂದು ಬೋರ್ಡ್ ನಾಡಿಸ್ಬಿಟ್ಟು ಮಾಡ್ತಾನೆ. ಇವರು ಸುಮಾರು 1962 ಅವ್ರಿಗೆ
ಇದಾಗಿರುತ್ತೆ, ಮಂಜೂರಾಗಿರುತ್ತೆ. ಮಂಜೂರ್ ಅವ್ರು ಏನೋ ಅರ್ಥ ಆಯ್ತಾ? ಅವಾಗ ಇದಾಗಿ ಅವಾಗ 9/2 ಇರುತ್ತೆ, 9/2 9/10 ಇರುತ್ತೆ. ಅದನ್ನು ಮತ್ತೆ ರೀಸರ್ವೆ ಮಾಡಿದಾಗ 85/4 ಆಗುತ್ತೆ. ಇದನ್ನೆಲ್ಲ ಮಾಡಾದ್ಮೇಲೆ ಇವ್ರು ಏನಾಗಿರುತ್ತೆ, ಇವ್ರ ಕಾರಣಾಂತರಗಳಿಂದ ಇವ್ರು ಯಾರು ಅದನ್ನ ದಾಖಲೆ ಪರಿಶೀಲನೆ ಮಾಡ್ಕೊಂಡು ಅವ್ರು ಖಾತೆ ಮಾಡ್ಕೊಂಡಿರೋದಿಲ್ಲ. ಈ ಖಾತೆ ಮಾಡ್ಕೊಂಡಿಲ್ದೇ ಇರೋ ಈ ಅವಕಾಶ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ, 2021ರಲ್ಲಿ ಯಾವಾಗ ಕೋರ್ಟ್ ಪ್ಲೇಂಟಿಫ್ ಹಾಕಿರೋ ಚಲಪತಿ ಅವರು ಮತ್ತೆ ಇನ್ನೊಂದು 5-6 ಜನ ಸೇರಿ ಹಾಕಿರ್ತಾರ, ನಿಮ್ದು ಅಲ್ಲ ಜಯರಾಮ್ ರೆಡ್ಡಿದು ಅಲ್ಲ ಅಂತ ಯಾವಾಗ ಕೋರ್ಟ್ ಒಂದು ಆರ್ಡರ್ ಮಾಡುತ್ತಲ್ಲ, ಫಸ್ಟ್ ಆರ್ಡರ್, ಅದನ್ನ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ, ಬಂದ್ಬಿಟ್ಟು ಇವ್ರು ಆ ಜಮೀನಲ್ಲಿ ಸುಮಾರು 60 ವರ್ಷದಿಂದ ಇದ್ರು. 60 ವರ್ಷದಿಂದ ಇದ್ದ ಅವ್ರ ಜಮೀನ್ ವ್ಯವಸಾಯ ಮಾಡ್ಕೊಂಡು ಬಂದಿರತಕ್ಕಂತ ಬೋರ್ ಇರುತ್ತೆ, ಇಟ್ಟಿಗೆ ಶೆಡ್ ಇಟ್ಕೊಂಡಿರ್ತಾರೆ. ಅವ್ರ ಪೂರ್ವಿಕರನ್ನ ಅಲ್ಲಿ ಊತಿರ್ತಾರೆ, ಅಲ್ಲಿ ಸಮಾಧಿಗಳು ಕಟ್ಟಿರ್ತಾರೆ. ಆ ಸಮಾಧಿಗಳನ್ನು ಯಾರಾದ್ರೂ ಆಗ್ಲಿ ಒಂದು ನೀವು ತಾವು ಎಲ್ರೂ ಪ್ರಜ್ಞಾವಂತರೆ, ಯಾರಾದ್ರೂ ಆಗ್ಲಿ ಅವ್ರ ಜಮೀನ್ ಅಲ್ದೇ ಇದ್ರೆ ಅವರು ಸಮಾಧಿಗಳು ಕಟ್ಕೋತಾರ? ಇಲ್ಲ ಒಂದು ಸ್ಮಶಾನದಲ್ಲಿ ಹಾಕ್ತಿವಿ, ಇಲ್ಲಾಂದ್ರೆ ಒಂದು ನಮ್ ಜಮೀನಲ್ಲಿ ನಮ್ ಹಿರಿಯರ್ನ ಹಾಕೊಂತೀವಿ, ಹೌದಲ್ವಾ? ಅವ್ರ ಜ್ಞಾಪಕಾರ್ಥವಾಗಿ ಹಂಗ ಹಾಕೊಂಡಿರೋ ಇದನ್ನ 2021ರಲ್ಲಿ ಇವರೆಲ್ಲ ಸೇರಿ ಇವ್ರು ಪ್ರಚೋದನೆ ಮಾಡಿ ಒಂದು ಗುಂಪು ಕಟ್ಟಿ ಒಂದು ಗಲಾಟೆ ಮಾಡಿಸಿ ಇರೋ ಶೆಡ್ ನೋಡಿತಾರೆ. ಏನಕ್ಕಂದ್ರೆ ಇದು ಸರ್ಕಾರಿ ಸೊತ್ತು ಅಂತ ಹೇಳಿ ಯಾವಾಗ ತಹಸೀಲ್ದಾರ್ ಸುಜಾತ ಮೇಡಮ್ ಅವ್ರು ಬಂದು ಇದನ್ನ ಬೋರ್ಡ್ ಹಾಕ್ತಾರಲ್ಲ, ಅವಾಗ ಇವ್ರು ಏನ್ ಮಾಡ್ತಾರೆ, ಸರ್ಕಾರದ ಇದು ಡಿಪಾರ್ಟ್ಮೆಂಟ್ನು, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡನ್ನೂ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ, ಈ ಸರ್ಕಾರದಂತೂ ಬೋರ್ಡ್ ಹಾಕ್ಸಿ ಇವ್ರ ಮೇಲೆ ಸುಮ್ನೆ ಎರಡು ಅಟ್ರಾಸಿಟಿ ಕೇಸ್ಗಳು, 4 ಕ್ರಿಮಿನಲ್ ಕೇಸ್ ಹಾಕ್ಸ್ತಾರೆ. ಯಾರು? ಹನುಮಂತಪ್ಪ ಅವ್ರು ಇದೆಲ್ಲಾ ಪ್ರಚೋದನೆ ಮಾಡಿರೋದು ಇವ್ರೆ. ಬಟ್ ಇಷ್ಟೆಲ್ಲ ಆದ್ರೇನು 26 ಜನ ಮೇಲೆ ಕೇಸ್ ಆಗುತ್ತೆ. ಯಾರು ಶೆಡ್ಗಳು ಹೊಡೆದಿರ್ತಾರ ಅದ್ರ ರೆಕಾರ್ಡಿಂಗ್ ಇರುತ್ತೆ, CCTV ಯಾವ್ದೋ ರೆಕಾರ್ಡಿಂಗ್, ಸಮಾಧಿಗಳು ಇದು ಹೊಡೆದಿರೋ ರೆಕಾರ್ಡಿಂಗ್ ಇರುತ್ತೆ, ಅದ್ರಲ್ಲಿ ಕೇಸ್ ಆಗುತ್ತೆ. ಪಾಪ ಯಾರು ಬೇರೆಯವ್ರು ಇರ್ತಾರೋ, ಅವ್ರ ಪ್ರಚೋದನೆ ಒಳಗಾಗಿರ್ತಾರೋ ಅವ್ರ ಮೇಲೆ ಕೇಸ್ ಆಗುತ್ತೆ. ಇವ್ರು ಅವಾಗ ಪೊಲೀಸ್ ಅವರು ಅಲ್ಲೇ ಇದ್ರು, ಅವರೇ ವಿಡಿಯೋ ತೆಗ್ದಿರೋದು, ಪೊಲೀಸ್ ಅವ್ರೇ ಪ್ರೂಫ್. ಅಂತವ್ರ ಮೇಲೆ ಕ್ರಿಮಿನಲ್ ಕೇಸ್ ಆದಾಗ ಇವ್ರು ಆ ಸಂದರ್ಭದಲ್ಲಿ ಯಾರು ಇಲ್ಲ, ಎಲ್ಲ ಪ್ರಚೋದನೆ ಮಾಡೋದು, ಹಿಂದ್ಗಡೆ ಇರೋದು, ನಡೆಸೋದು. ಶೆಡ್ಗಳು ಇದೆಲ್ಲ ಹೊಡೆದಾಗ 2021ರಲ್ಲಿ 3 ತಿಂಗಳು ಅಲ್ಲೇ ರಿಸರ್ವ್ ಇದೆಲ್ಲ ಹಾಕಿರ್ತಾರೆ. ಅವಾಗ ಏನಾಗುತ್ತೆ, ಇವ್ರು ಏನ್ ಮಾಡ್ತಾರೆ, ನಾವು ನ್ಯಾಯಾಲಯ ಮೊರೆ ಹೋಗ್ಬೇಕು, ನಮ್ಗೆ ಇಲ್ಲೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಅಂದ್ಬಿಟ್ಟು ನ್ಯಾಯಾಲಯ ಮೊರೆ ಹೋಗ್ತಾರೆ. ಯಾವಾಗ ಈ ನ್ಯಾಯಾಲಯ ಮೊರೆ ಹೋದ್ರೆ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲೇ ರೆಗ್ಯುಲರ್ ಅಪೀಲ್ ಹೋಗ್ತಾರಲ್ಲ ಸೆಷನ್ಸ್ ಕೋರ್ಟ್ ಅಲ್ಲೇ ಇವ್ರಿಗೆ ಆಗುತ್ತೆ ಆ ಜಮೀನ್ ಆದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಮತ್ತೆ ಅವರು ರಿವೈಸ್ ಅಪೀಲ್ ಹೈಕೋರ್ಟ್ ಹಾಕೋತಾರಲ್ಲ, ಹೈಕೋರ್ಟ್ ಹಾಕೊಂಡಾಗ ಏನಾಗುತ್ತೆ, ಮತ್ತೆ ಅವ್ರ ಕೇಸ್ ಡಿಸ್ಮಿಸ್ ಆಗುತ್ತೆ. ಅವಾಗ ಶೆಡ್ಯೂಲ್ ಪ್ರಾಪರ್ಟಿ ಯಾರ್ದು? ಜಯರಾಮ್ ರೆಡ್ಡಿ ಅವ್ರದ್ದೆ. ಆದ್ರೆ ಕೂಡ ಇವ್ರು ಏನ್ ಗೊತ್ತಾ, ಇವಾಗ ಖಾತೆ ಮಾಡ್ಬಿಡ್ತಾರ ದಬ್ಬಾಳಿಕೆಗೆ, ಸುಮ್ನೆ ಇಲ್ಸಲ್ದೆ ಇರೋ ಆರೋಪಗಳು ಮಾಡೋದು. ಇವಾಗ ನಮ್ಗೆ ನೆಂಟ್ರವ್ರು, ನಾವ್ ನೆಂಟ್ರ ಹತ್ರ ಮಾತಾಡ್ಬಾರ್ದಾ? ಇಲ್ಲ ನಾವು ತಾಲೂಕ್ ಆಫೀಸ್ ಬರ್ಬಾರ್ದಾ? ಏನ್ ನಮ್ ನಮ್ಮ ಫಂಡಮೆಂಟಲ್ ರೈಟ್ಸ್ ಕಸಿಯೋದಕ್ಕೆ ಇವ್ರು ಪ್ಲಾನ್ ಮಾಡ್ತಾರ? ಏನೋ ಹುನ್ನಾರ ಮಾಡೋದು, ಇನ್ನೊಬ್ಬನ ಪ್ರಚೋದನೆ ಮಾಡೋದು, ಅವ್ರ ಹತ್ರ ಹೇಳ್ಸೋದು, ಇವ್ರ ಹತ್ರ ಹೇಳ್ಸೋದು. ಎಷ್ಟು ಸುಳ್ಳಪ್ಪ ಹೇಳಿಸ್ತೀಯ ಮರಯ್ಯ? ಜೀವನ ಎಲ್ಲ ಸುಳ್ಳೇನಾ? ಒಂದ್ ಸತ್ಯ ಆದ್ರೂ ಮಾತಾಡು, ಒಂದ್ಸಲಿ ಸತ್ಯ ಆದ್ರೂ ಮಾತಾಡ್ಲಿ ಜೀವನದಲ್ಲಿ. ಸುಳ್ಳು ಹೇಳಿ ಸುಳ್ಳು ಕೇಸುಗಳು ಮಾಡಿ ಏನೋ ಯಾರಾದ್ರೂ ಮಾತಾಡೋದಿಕ್ ಹೋದ್ರೆ ಒಂದ್ ಮೇಲೆ ಅಟ್ರಾಸಿಟಿ ಶಾಸ್ತ್ರ, ಅಟ್ರಾಸಿಟಿ ಇಟ್ಕೊಡೋದು, ಪ್ರಚೋದನೆ ಮಾಡೋದು, ಅಟ್ರಾಸಿಟಿ ಕೊಡಿಸ್ತೀವಿ, ಇಲ್ಲ ಇನ್ನೊಬ್ರ ಮೇಲೆ ಕಳ್ಸ್ಬಿಟ್ಟು ಜಗಳ ಇಡಿಸ್ಬಿಟ್ಟು ಕ್ರಿಮಿನಲ್ ಕೇಸ್ ಮಾಡಿಸ್ತೀವಿ. ಜನರು ಭಯ ಬೀಳ್ತಾ ಇದಾರೆ. ಆ ಊರಲ್ಲಿ ಯಾರು ಹೊರಗಡೆ ಬರೋದಿಕ್ಕೆ, ಇವ್ರ ಮುಷ್ಟಿಯಿಂದ ಹೊರಗಡೆ ಬರೋದಿಕ್ ಭಯ ಬೀಳ್ತಾ ಇದಾರೆ. ರೀಸನ್ ಏನು ಅಂದ್ರೆ, ಇವ್ರು ಎಲ್ಲಿ ಕೇಸ್ ಮಾಡಿಸ್ತಾನೋ, ಯಾವಾಗ ನಮ್ಗೆ ಏನ್ ಹೆಚ್ಚು ಕಡಿಮೆ ಆಗುತ್ತೆ, ಊರಲ್ಲಿ ಕಂಡೀಷನ್ ಮಾಡಿದ. ಇಷ್ಟೇ ಅಲ್ಲ, ಇದಿಷ್ಟೇ ಅಲ್ಲ, ಇವ್ರ ಜಮೀನುಗಳಿಗೆ ಹೋಗೋರ್ ದಾರಿ ಮುಚ್ಚಿದ್ದಾರೆ. ಇವ್ರ ಬೋರ್ವೆಲ್ ಇದೆಲ್ಲ ಯಾವ್ದು ಕೃಷಿ ಚಟುವಟಿಕೆ ಮಾಡ್ಕೊಂಡಿರೋ ಪೈಪ್ಗಳು ಅದೆಲ್ಲ ಓಡಿಸಿ ಏನೋ ಸುಮ್ನೆ ವಿನಾಕಾರಣ ಎಲ್ಲ ತೊಂದರೆ ಮಾಡ್ತೀನಿ. ನಾನು ಫೋಟೋ ತೋರಿಸ್ತೀನಿ, ಅದ್ ಫೋಟೋ ಬೇಕಾದ್ರೆ ತೋರಿಸ್ತೀನಿ. ಇದೆಲ್ಲಾನು ತೊಂದರೆ ಮಾಡ್ತಾ ಇಷ್ಟೆಲ್ಲ ಪ್ರಚೋದನೆ ಮಾಡಿ ಇಷ್ಟಕ್ಕೆಲ್ಲ ಅನಾಹುತಕ್ಕೆ ಇವರೇ ಕಾರಣ. ಯಾರು? ಹನುಮಂತಪ್ಪ ಅವ್ರ ಕಾರಣ ಇಟ್ಕೊಂಡು ನಾನು ನೋಡದೇ ಇರೋ ಮುಖಗಳಿಗೆ ನನ್ನನ್ನು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿಸ್ತಾನೆ ಅಂದ್ರೆ, ಇವ್ರು ಇನ್ನೂ ಎಲ್ಲ ಇನ್ನಿರೋ ಬೇರೆ ವಿಷಯಗಳನ್ನ ನೀವು ತಿಳ್ಕೊಬೇಕು. ಈ ಜಮೀನು ವಿಚಾರದಲ್ಲಿ ಇನ್ನೆಷ್ಟು ಫ್ಯಾಬ್ರಿಕೇಟ್ ಮಾಡಿರ್ತಾರೆ, ಇನ್ನೆಷ್ಟು ಸುಳ್ಳು ಹೇಳಿರ್ತಾರೆ, ಇನ್ನೆಷ್ಟು ಸತ್ಯಕ್ಕೆ ದೂರವಾದ ವಿಷಯಗಳನ್ನ ತಗೊಂಡ್ಬಂದು ಜನರಿಗೆ ತಲೆ ತುಂಬಿಸಿ ಜನರನ್ನ ಪ್ರಚೋದನೆ ಮಾಡ್ತಾ ಇದಾರೆ. ಏನೋ ಜನರಲ್ಲಿ ಆ ಊರಲ್ಲಿ ಇದ್ದ ಶಾಂತಿ ಸುವ್ಯವಸ್ಥೆಯನ್ನು ಭಂಗ ಮಾಡಿ
ಎಲ್ಲರನ್ನೂ ನೆಮ್ಮದಿಯಾಗಿ ಮಾಡ್ತಾ ಇದ್ದಾರೆ. ಇವಾಗ ಒಂದ್ಸಲ ಇವ್ರು ಹೇಳ್ಬೇಕಾದ್ರೆ ಮಾನಸಿಕ ಕಿರುಕುಳ ಕೊಟ್ಟು ಒಂಥರ ಎಲ್ಲೋ ಅವ್ರ ಜುಗುಪ್ಸೆ ಒಂದು ಅವರಷ್ಟು ಅವ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗೋ ಪರಿಸ್ಥಿತಿ ತಲುಪ್ತಾ ಇದೆ. ಇದನ್ನು ಎಲ್ಲರೂ ಗಮನಿಸ್ಬೇಕು. ಇದಕ್ಕೆ ಮೂಲ ಕಾರಣನೇ ಅವ್ರು ಎದ್ಕೊಂಡು ಇವಾಗ ನಾವು ಹೇಳ್ತೀವಿ ಕೋರ್ಟಲ್ಲಿ ನಿಮ್ಗೆ ಆಗಿದ್ರೆ ನೀವೇ ತಗೊಳ್ಳಿ, ನಮ್ಗೆ 1 ಇಂಚು ಬೇಡ, ಕೋರ್ಟಲ್ಲಿ ನಿಮ್ಗಾಗಿದ್ರೆ ನೀವೇ ತಗೊಳ್ಳಿ, 1 ಇಂಚು ಬೇಡ. ಇವಾಗ ನಾವು ತಾಲೂಕು ಆಡಳಿತನ ಇನ್ನೊಂದು ಮನವಿ ಮಾಡ್ಕೋತಾ ಇದೀವಿ. ನಾವು ಖಾತೆ ಆಗ್ಬೇಕು ಅಂತ ಜಯರಾಮ್ ರೆಡ್ಡಿ ಅವ್ರು ಹಾಕಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ. ಆಸ್ ಪರ್ ದಿ ಆರ್ಡರ್ ಆಫ್ ದಿ ಕೋರ್ಟ್ ಯು ಶುಡ್ ಎಕ್ಸಿಕ್ಯೂಟ್ ದಿ ಖಾತಾ. ನೀವು ಖಾತಾ ಎಕ್ಸಿಕ್ಯೂಟ್ ಮಾಡ್ತೀರಾ, ನೀವು ಮೇಲ್ಮನವಿ ಸಲ್ಲಿಸಿದ್ರೆ ಅಪೀಲ್ ಹೋಗಿದ್ದಾರೆ, ರೈಟ್, ನಾನು ಒಪ್ಕೋತೀನಿ. ನೀವು ಖಾತಾ ಎಕ್ಸಿಕ್ಯೂಟ್ ಮಾಡಿ, ಮೇಲ್ಮನವಿ ನೀವು ಸಬ್ಮಿಟ್ ಮಾಡಿದ್ರೆ ಆ ಕೋರ್ಟ್ ಅಲ್ಲಿ ನಿಮ್ಗಾದ್ರೆ ಖಾತಾ ಕ್ಯಾನ್ಸಲ್ ಮಾಡಿ. ನೀವು ಪಾನಿಯಿಂದ ಜಯರಾಮ್ ರೆಡ್ಡಿ ಹೆಸರು ತೆಗೀರಿ. ನಿಮ್ಮನ್ನ ಯಾರಾದ್ರೂ ಬೇಡ ಅಂತಾರ? ಎಲ್ಲ ನಿಮ್ಮ ಹತ್ರನೇ ಇರೋದಲ್ಲ ಕಂಟ್ರೋಲ್, ಅಡ್ಮಿನಿಸ್ಟ್ರೇಷನ್ ನಿಮ್ಮ ಹತ್ರ ಇರೋದು. ನಿಮ್ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ರೆ 3 ಮಂತ್ಸ್ ಅಂತ, 3 ಮಂತ್ಸ್ ಅಲ್ಲಿ ತಗೊಂಡ್ ಮಾಡಿ. ನೆನ್ನೆ ಹೇಳಿದ್ರು ಇನ್ನೊಂದೇನೋ ಪ್ರಸ್ತಾಪನೆ ಮಾಡ್ತಾ ಇದ್ರು. 12 ಸಲ ಬಂದಿದೆ ತಹಸೀಲ್ದಾರ್ ಅವ್ರ ಆಫೀಸ್ಗೆ, ತಹಸೀಲ್ದಾರ್ ಆಫೀಸಲ್ಲಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ. ನಾನು ಒಂದ್ ಹೇಳ್ತೀನಿ, ಡಾಕ್ಯುಮೆಂಟ್ 11 ಸಲ ಬಂದಾಗ ವಿತೌಟ್ ತಹಸೀಲ್ದಾರ್ ಇನ್ಶಿಯಲ್ ಅವ್ರಿಗೂ ಗೊತ್ತು, ಎಲ್ಲ ಓಡಾಡಿರ್ತಾರೆ. ನೀವು ಪತ್ರಕರ್ತರು ಎಲ್ಲರೂ ಹಿರಿಯರು, ನಿಮಗೂ ಎಲ್ಲ ನಾಲೆಡ್ಜ್ ಇರುತ್ತೆ. ತಹಸೀಲ್ದಾರ್ ಇನ್ಶಿಯಲ್ ಇಲ್ಲದೆ ಕೇಸ್ ವರ್ಕರ್ ಹತ್ರ ಹೋಗುತ್ತಾ? ಕೋರ್ಟಿಂದ ಯಾವ ಪಿಪಿಯಿಂದ ಆದ್ರೂ ಬರ್ಲಿ, ಯಾರ ಹತ್ರ ಇಂದ ಆದ್ರೂ ಬರ್ಲಿ, ದಯವಿಟ್ಟು ಸರ್ ತಾವು ಅರ್ಥ ಮಾಡ್ಕೊಳ್ಳಿ. ಮನುಷ್ಯರು ಈ ಮಟ್ಟಕ್ಕೆ ಸುಳ್ಳು ಹೇಳೋದಿಕ್ಕೆ, ಡೈರೆಕ್ಟ್ ಆಗಿ ಸುಳ್ಳು ಹೇಳೋದಿಕ್ಕೆ, ಡೈರೆಕ್ಟ್ ಆಗಿ ಸುಳ್ಳು ಆಪಾದನೆ ಮಾಡೋದಿಕ್ಕೆ ಹೊರಟ್ರೆ ನಾವು ಸಮಾಜನ ಮತ್ತೆ ಈ ವ್ಯವಸ್ಥೆನ ಎಲ್ಲಿ ಕೊಂಡೊಯ್ತಾ ಇದೀವಿ ಅದು ಯೋಚನೆ ಮಾಡಿ. ಸರ್ ನಾನು ಒಂದೇ ಒಂದು ಹೇಳ್ತೀನಿ, ನಾನು ರಾಜಕೀಯದಿಂದ ದೂರ ಉಳ್ಕೊಂಡು 2.5 ವರ್ಷ ಆಯ್ತು. ನಾನು ಯಾರ ಜೊತೆನೂ ಎಲ್ಲೂ ಹೋಗ್ತಾ ಇಲ್ಲ. ನೀವು ನೋಡಿರ್ತೀರ, ಮಾಧ್ಯಮ ಮಿತ್ರರು ಎಲ್ಲರೂ ಇದ್ದೀರಾ. ನಾನು ಒಂದೇ ಒಂದ್ ದಿವಸ ಕೂಡ ಎಲ್ಲೂ ಬರ್ತಾ ಇಲ್ಲ. ನಾನೇನಾದ್ರೂ ಬಂದಿದ್ದೀನ, ನಾನು ಯಾರ ಜೊತೆಗೂ ಹೋಗ್ತಾ ಇಲ್ಲ, ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇವ್ರು ಅರ್ಜಿ ಹಾಕಿದ್ದಾರೆ, ಇವ್ರು ಯಾವಾಗಾದ್ರೂ ಕೇಳಿರ್ಬೋದು, ಮೇಡಮ್ ನಮ್ದು ಏನೋ ಅಪ್ಲಿಕೇಶನ್ ಹಾಕಿದೀವಿ, ಏನೋ ಅನುಕೂಲ ಮಾಡ್ಕೊಡಿ ಅಂತ. ಬಟ್ ಅದಕ್ಕಿಂತ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಮ್ ಕೋರ್ಟ್ ಆರ್ಡರ್ ಇದೆ, ನಮ್ ಕೋರ್ಟ್ ಆರ್ಡರ್ ಪ್ರಕಾರ ಮಾಡ್ಬೇಕು. ನಮ್ಗೇನು ಬೇರೆಯವ್ರು ಇದು ಮಾಡಿ ಮಾಡಿಸೋ ಅವಶ್ಯಕತೆ ಇಲ್ಲ. ಇವಾಗ ನಾನೇನಾದ್ರು ಓಡಾಡ್ತಾ ಇದ್ರೆ ನೀವು ಹೇಳ್ತಾ ಇರೋದು ರಾಜಕೀಯವಾಗಿ ಪ್ರೇರಿತ ಅಂತ ಹೇಳ್ಕೋಬಹುದು. ನಾನು ಓಡಾಡೋದು ಬಿಟ್ಟು 2.5 ವರ್ಷ ಆಗಿದೆ. ದಯವಿಟ್ಟು ತಮ್ಗೆಲ್ರಿಗೂ ಗೊತ್ತಿದೆ, ನಾನು ಮೊದಲಿಂದಾನು ಆಕ್ಟಿವ್ ಆಗಿದ್ದೆ ಪಾಲಿಟಿಕ್ಸ್ ಅಲ್ಲಿ. ಇವಾಗ ನಾನು ಸ್ವಲ್ಪ ದೂರ ಸರ್ಕೊಂಡಿದ್ದೀನಿ ನನ್ನ ಪರ್ಸನಲ್ ವೈಯಕ್ತಿಕ ಕಾರಣಗಳಿಂದ. ಅದರಿಂದ ಯಾರ್ದು ಪಾಪ ಮೇಡಮ್ ಅವ್ರನ್ನು ಇದು ಮಾಡ್ತಾರೆ, ಮತ್ತೆ ಅಧ್ಯಕ್ಷ ಗೋವಿಂದಗೌಡರು ಸರ್ನು ಇದ್ ಮಾಡ್ತಾರೆ. ಏನೋ ಡೌನ್ ಏನಕ್ಕೆ ಡೌನ್ ಅಪ್ಪ, ಏನ್ ವಿಚಾರಕ್ಕೆ? ನೀನು ಸುಮ್ನೆ ಹಿಂಗೆ ಈ ತರ ದೊಡ್ಡವ್ರ ಮೇಲೆ ಆರೋಪ ಮಾಡಿ ಸುಳ್ಳು ಪ್ರಚಾರ ಗಿಟ್ಸ್ಕೊಂಡು ಗಿಮಿಕ್ ನೀನು ಒಂದೇ ದಿವಸ ಹಠಾತ್ ಲೀಡರ್ ಆಗ್ಬಿಡ್ಬೇಕು. ಏನಂದ್ರೆ ದೊಡ್ಡವ್ರ ಮೇಲೆ ಆರೋಪ ಮಾಡಿದ್ರೆ ಇವ್ನ ಯಾರಪ್ಪ ದೊಡ್ಡ ಲೀಡರ್ ಆಗ್ಬಿಡ್ತಾನೆ ಅಂತ. ಬಟ್ ಇದೆಲ್ಲ ಸುಳ್ಳು. ಒಂದೇ ಒಂದು ಹೇಳ್ತೀನಿ, ಅವರು ನ್ಯಾಯವಾಗಿದ್ರೆ ಏನೋ ಹೇಳ್ತಾ ಇದ್ದ, ಅದೇನೋ ನಾನು ಬಿಡುಗಡೆ ಮಾಡ್ತೀನಿ ಅದು ಇದು ಅಂತ. ಅವ್ನು ಬಿಡುಗಡೆ ಮಾಡ್ಕೊಳ್ಳಿ, ನಮ್ಗೇನು ಇದೇನ ಅಭ್ಯಂತರ ಇಲ್ಲ. ಒಂದ್ ಹೇಳ್ತೀನಿ, ಅವ್ರಿಗೂ MLAಗಾಗ್ಲಿ ಗೋವಿಂದಗೌಡ್ರಿಗಾಗ್ಲಿ ಈ ವಿಚಾರದಲ್ಲಿ ಯಾವುದೇ ಸಂಬಂಧ ಇಲ್ಲ. ಅವ್ರು ಇವ್ನೇನ್ ಗೊತ್ತಾ, ಇನ್ನೊಂದು ಗಿಮಿಕ್. ದೊಡ್ಡವ್ರ ಮೇಲೆ ಆರೋಪ ಮಾಡಿದ್ರೆ ಯಾರಪ್ಪ ಹನುಮಂತ ಅಂತ ಕೇಳ್ತಾರಲ್ಲ ಸಿಕ್ಕಿದವ್ರ, ಇದೊಂದು ಗಿಮಿಕ್. ಇದು ಗಿಮಿಕ್ ಟ್ರೆಂಡ್ ಇಟ್ಕೊಂಡ್ಬಿಟ್ಟಿದಾನೆ. ಎಲ್ರನ್ನೂ ಏನಂದ್ರೆ ಮಾತಾಡೋದು, ದೊಡ್ಡವರು ಸಣ್ಣವರು, ದೊಡ್ಡವರು ಚಿಕ್ಕವರು ಇದೇ ಇಲ್ಲ ಅಲ್ವಾ? ಅದ್ ಇಟ್ಕೋಬೇಕು. ಯಾರಾದ್ರೂ ಮನುಷ್ಯ ನಾವು ಈ ಸೊಸೈಟಿನಲ್ಲಿ ಬಾಳುವಾಗ ಒಂದು ಇದು ಇಟ್ಕೋಬೇಕು. ಒಂದು ದೊಡ್ಡವ್ರಿಗೆ ಏನ್ ಮರ್ಯಾದೆ ಕೊಡ್ಬೇಕು, ಚಿಕ್ಕವ್ರ ಹತ್ರ ಹೆಂಗ್ ನಡ್ಕೋಬೇಕು ಅನ್ನೋದು ಒಂದು ಇದು ಇಟ್ಕೋಬೇಕು. ಅದು ಬಿಟ್ಬಿಟ್ಟು ಏನಂದ್ರೆ ಮಾತಾಡೋದು, ಯಾರಂದ್ರೆ ಅವ್ರನ್ನ ಕರೆಯೋದು, ಏನಂದ್ರೆ ಅದೇ ಅನ್ನೋದು. ಇವಾಗ ನನ್ನ ಮೇಲೇನೂ ಅಷ್ಟೇ ಸುಳ್ಳು ಆರೋಪ ಮಾಡಿದ. ನಾನು ಯಾರು ಅಂತ ಅವ್ರು ಇಬ್ರು ಸುರೇಶ್ ಮತ್ತೆ ಇನ್ನೊಬ್ರು ಯಾರೋ ಶಿವಶಂಕರ್ ಅಂತೆ, ಅವ್ರನ್ನ ನನ್ನ ಇದ್ರಲ್ಲಿ ನೋಡಿದೆ, ಅರ್ಜಿ ಕೊಟ್ಟಿದಾರೆ ಅದ್ರಲ್ಲಿ. ನಾನು ಅವ್ರನ್ನ ನೋಡೋ ಇಲ್ಲ ನನ್ನ ಜೀವನದಲ್ಲಿ. ಇದುವರೆಗೂ ನಾನು 47 ವರ್ಷ ವಯಸ್ಸು, ಇದುವರೆಗೂ ನಾನು ಅವ್ರನ್ನ ಮಾತಾಡ್ಸೂ ಇಲ್ಲ. ಯಾವತ್ತಾದ್ರೂ ಒಬ್ಬನ್ ಮಾತಾಡಿದ್ದೀನ? ಅದ್ರಲ್ಲಿ ಇನ್ನೊಂದೇನೋ ಬರ್ದಿದ್ದಾನೆ, ಏನೋ ನಾನು ಮೊದ್ಲೇನೋ ಜಗಳ ಆಡಿದ್ನಂತೆ ಅವನ ಮೇಲೆ. ಮತ್ತೆ ಇದೆ, ನಾನು ಮೊದ್ಲು ಜಗಳ ಆಡಿದ್ರೆ ನನ್ನ ಮೇಲೆ ಕೇಸ್ ಇರುತ್ತಲ್ಲ, ಅವ್ರಿಗೂ ನನ್ಗೆ ಇಲ್ಲ ಅಂದ್ರೆ ಒಂದು ರಾಜಿ ಆದ್ರೂ ಮಾಡಿರ್ತಾರಲ್ಲ, ಎಲ್ಲೋ ಒಂದು ಲೆಟರ್ ಆದ್ರೂ ಇರ್ಬೇಕಲ್ಲ. ಯೋಚನೆ ಮಾಡಿ. ಇಷ್ಟು ನಾನು ಹೇಳ್ತಾ ಇರೋ ನನ್ನ ಸಣ್ಣ ವಿಚಾರ, ನನ್ನ ಮೇಲೆ ಆರೋಪ ಮಾಡಿರೋ ಸಣ್ಣ ವಿಚಾರ, ಆ ಸಣ್ಣ ವಿಚಾರಕ್ಕೆ ಇಷ್ಟೊಂದು ಕುತಂತ್ರ ವಹಿಸಿ ಇಷ್ಟೊಂದು ಮ್ಯಾನಿಪುಲೇಟ್ ಮಾಡಿ ಇಷ್ಟೊಂದು ಇದ್ ಮಾಡಿ ಸೊಸೈಟಿನ ದಿಕ್ ತಪ್ಪಿಸೋದಿಕ್ ಪ್ರಯತ್ನ ಮಾಡ್ತಾನೆ ಅಂದ್ರೆ, ಇನ್ ಬೇರೆ ಇರೋ ಪ್ಯೂರ್ ಮ್ಯಾಟರ್ ಇವಾಗ ಈ ಜಮೀನು ವಿಚಾರದಲ್ಲಿ ಇನ್ನೆಷ್ಟು ಸುಳ್ಳು ವ್ಯವಸ್ಥಿತವಾಗಿ ಮಾಡಿರ್ತಾರೆ, ಇನ್ನೆಷ್ಟು ಕೆಟ್ಟ ವ್ಯವಸ್ಥೆ, ಕೆಟ್ಟ ಆಚರಣೆಗಳು ಮಾಡಿರ್ತಾರೆ, ಇನ್ನೆಷ್ಟು ಜನರ ಸೊಸೈಟಿನ ದಿಕ್ ತಪ್ಪಿಸೋದಿಕ್ಕೆ ಏನೇನ್ ಮಾಡಿರ್ತಾರೆ ನೀವೇ ಯೋಚನೆ ಮಾಡ್ಕೋಬೇಕು. ನಾನೇನ್ ಹೇಳೋದಂದ್ರೆ, ಇವ್ರ ಬಗ್ಗೆ ಮಾತಾಡ್ಬೇಕು. ನಾನು ಇನ್ನು ನನ್ ಮಾತ್ರ ಇವಾಗ ನೀವು ಕೇಳಿದಕ್ಕೆ ಅಧ್ಯಕ್ಷರು ಇವ್ರದ್ದು ಮಾತಾಡಿದೆ, ಮೇಡಮ್ ಅವ್ರದ್ದು. ಇವಾಗ ಇವ್ರು ಜಯರಾಮ್ ರೆಡ್ಡಿ ಅವ್ರದ್ದು
ಪಂಟ್ಲು ಕೋಶ ಹಿಂಡವಿ ನೋಡಿ ನಾನು ಮಾತಾಡಬಾರ್ದಾಗಿತ್ತು. ನಾನು ಇಷ್ಟು ದಿವಸ ನನ್ಗೆ ಸಂಬಂಧ ಇರ್ಲಿಲ್ಲ ಅಂತ ನಾನು ಸುಮ್ನೆ ದೂರ ಉಳ್ಕೊಂಡಿದ್ದೆ. ಇವಾಗ ಹೇಳ್ತೀನಿ, ಇವ್ ನೋಡಿ ಜಗಳ ಆದ್ರೆ ಊರಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಇದನ್ನೆಲ್ಲ ಮಾಡಿರೋದು ಅವ್ನ ಹಿಂಬಾಲಕರೇ, ಬೇರೆ ಯಾರು ಇಲ್ಲ. ಅವನು ಇಲ್ಲ, ಅವ್ನ ಹಿಂಬಾಲಕರು. ಇದಕ್ಕೆಲ್ಲ ನೇರ ಹೊಣೆ ಹನುಮಂತಪ್ಪನೇ. ಇದುವರೆಗೂ ಇವ್ರು 3 ವರ್ಷ ಆಗಿದೆ ಏನೋ ಕೆಲವೊಂದು ಜಮೀನುಗಳಿಗೆ ದಾರಿ ಮುಚ್ಚಿದ್ದಾನೆ ಬೇಕಂತ. ಇರೋ ರಸ್ತೆ ಮುಚ್ಚೋದು ಏನೋ ಅಧಿಕಾರಿಗಳಿಗೆ ಧಮಕಿ ಹಾಕೋದು ಇದೆ. 3 ವರ್ಷ ಆಯ್ತು. ನಾನು ಹೇಳ್ತಾ 3 ವರ್ಷದಿಂದ ಕೊಟ್ಟಿದ್ದಾರೆ. ಏನು ಆಕ್ಷನ್ ತಗೊಂಡಿಲ್ಲ. ಅಂದಿನ ಸರ್ಕಾರ ಅವ್ರದ್ದು ನಾವೇ ಅವ್ರು ಹೇಳ್ತಾ ಇದಾರಲ್ಲ ನಮ್ಗೆ ರಕ್ಷಣೆ ಬೇಕು ಅಂತ. ಇವಾಗ ಸರ್ SP ತನಕ ಕೊಟ್ಟಿದೀವಿ ಸರ್. ಲೆಟರ್ ಇದೆಯಾ ಕೊಡಪ್ಪ. SP ಗೂ ಕೊಟ್ಟಿದೀವಿ ಸರ್. ಅದೆಲ್ಲ ಅಂದಿನ SP ಗೆ ಅಲ್ಲೇ ಕೊಟ್ಟಿರ್ತೀವಿ ಸರ್. ಇನ್ನೊಂದು ಹೇಳ್ತೀನಿ, ಇವಾಗ ನಮ್ಮ ಕುಟುಂಬಗಳಿಗಾಗ್ಲಿ ನಮ್ಗಾಗ್ಲಿ ಯಾರಿಗಾದ್ರೂ ಏನಾದ್ರು ತೊಂದರೆ ಮಾಡ್ಬೇಕಾದ್ರೆ ಹನುಮಂತಪ್ಪ ಹಿಂಬಾಲಕ್ರೆ ಕೇಸುಗಳು ಕೊಡೋದು ಅವರೇ. ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ಧರಣಿ ಮಾಡಿದ್ದಾರೆ. ಅವರು ಕೇಸ್ ಬುಕ್ ಮಾಡಿಲ್ಲ. ನಮ್ಮ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದಾರಪ್ಪ. ನಾವ್ ಯಾವ ತರ ಕೇಸ್ ಬುಕ್ ಮಾಡೋದು ನೋಡಿ. ಎಲ್ಲ ಫೋಟೋಸ್ ಎಲ್ಲ ಇತ್ತು. ಶೆಡ್ಗಳು ತಹಸೀಲ್ದಾರ್ ಸುಜಾಬ್ನಲ್ಲಿ ಬೋರ್ಡ್ ಹಾಕಕ್ಕೆ ತಹಸೀಲ್ದಾರ್ ಮುಂದೆ ಅದು ಇವ್ರು ರಾಜಕೀಯ ಪ್ರಭಾವ ಬೀರಿ ಹನುಮಂತಪ್ಪ ಅವರು ಕೆಲಸ ಮಾಡಿ ಅಂತ ಮತ್ತೆ ಇವ್ರು ಬೇರೆ ಅವ್ರ ಬೇರೆ ಮುಖಂಡರು ಇವರೆಲ್ಲ ಸೇರ್ಕೊಂಡೆ ಇದನ್ನೆಲ್ಲ ಮಾಡಿದ್ದು. ಇವಾಗ ಅವ್ರಿಗೆ ಏನಾಗಿದೆ ಅಂದ್ರೆ ಅವಾಗ ಅಧಿಕಾರ ಇತ್ತು. ಇವಾಗ ನನ್ನೇ ಹೇಳ್ತಾರೆ ನನ್ ರಕ್ಷಣೆ ಕೊಟ್ರೆ ಅಂತಾರ. ಯಾರಪ್ಪ ನೀನ್ ರಕ್ಷಣೆ ಯಾರಾದ್ರೂ ಕಸ್ಕೊಂಡಿದಾರ? ನೀನೇ ಇವ್ರ ರಕ್ಷಣೆ ಕಸ್ಕೊಂಡಿದ್ಯಾ ಏನೋ? ಅವ್ರ ಫಂಡಮೆಂಟಲ್ ರೈಟ್ಸ್ ಕಿತ್ತಾಕೊಂಡ್ಬಿಟ್ಟಿದ್ಯಾ? ಇವಾಗ ನಮಗೂ ಅಷ್ಟೇ. ನಾವು ತಾಲೂಕ್ ಆಫೀಸ್ ಬರಬಾರ್ದಾ ಏನ್ ಸ್ವಾಮಿ? ಬರಬಾರ್ದ ನಾವು ತಾಲೂಕ್ ಆಫೀಸ್ ಬರಬಾರ್ದು ಅಂತ ನಿನ್ ಏನ್ ಹೇಳೋದು? ನಮ್ಮನ್ನ ಯಾವನ ಮಾತಾಡ್ದ ಅಂತ. ನೀನ್ ಮಾತಾಡಿರೋದಕ್ಕೆ ಏನೋ ಡಾಕ್ಯುಮೆಂಟ್ ಇದೆಯಾ? ನಾನು ಮಾತಾಡಿದ್ದೀನಿ ಅಂತ ರೆಕಾರ್ಡಿಂಗ್ ಇದೆಯಾ? ನಾನು ಅವ್ರ ಮುಖನೂ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ 47 ವರ್ಷ ವಯಸ್ಸು ಇದುವರೆಗೂ ನಾನು ಅವ್ರ ಮುಖನೂ ನೋಡಿಲ್ಲ. ಅಂತ ಕೆಲಸಗಳನ್ನೆಲ್ಲ ಇದು ಮಾಡಿದ್ದಾರೆ. ಸೈಕಲ್ ಪಡ್ಕೊಂಡು ಜಯರಾಮ್ ರೆಡ್ಡಿ ಬದಲಿಸ್ತಾ ಇದಾರೆ ಅಂತ ಒಂದ್ ನಿಮಿಷ ಕಾದು ACK DCK ತಹಸೀಲ್ದಾರ್ ಕಿಚನ್ ಪೇಪರ್ 3 ಪೇಪರ್ಲಿ ಇದು 2021ರಲ್ಲೇ ಏನೋ 2021ರಲ್ಲೇ ಈ ತರ ಆರೋಪ ಬಂದಾಗ ಜಯರಾಮ್ ರೆಡ್ಡಿ ಅವರು ಇದು ಜೋಡಿ ಗ್ರಾಮ ಇದಿರೋದ್ರಿಂದ ಜೋಡಿ ಗ್ರಾಮ ಇರೋದ್ರಿಂದ ಕೆಲವು ಜಮೀನುಗಳು ಹದ್ಲು ಬದಲಾಗಿರ್ತವೆ. ಹದ್ಲು ಬದಲಾದಾಗ ಇವ್ರು ಒಂದೇ ಇದು ಕೊಟ್ಟಿದ್ದಾರೆ. ACಗೆ DCಗೆ ತಹಸೀಲ್ದಾರ್ಗೆ 3ಗೂ ಕೊಟ್ಟಿದ್ದಾರೆ. ಸ್ವಾಮಿ ಈ ತರ ನಮ್ ಜಮೀನು ಅವ್ರ ಮೇಲೆ ಹೋಗಿದೆ, ಅವ್ರ ಜಮೀನು ನಮ್ ಮೇಲೆ ಇದೆ. ಅವ್ರದ್ದು ಏನಾದ್ರು ಮಾಡ್ಕೊಳಂಗಿದ್ರೆ ನಮ್ಗೇನು ಅಭ್ಯಂತರ ಇಲ್ಲ, ಅವ್ರದ್ದು ಅವ್ರು ಮಾಡ್ಕೊಳ್ಳಿ. ಇದು ಬೇಕು ಅಂತ ವ್ಯವಸ್ಥಿತವಾಗಿ. ಇವಾಗ ನಾನು ಹೇಳ್ತಾ ಇದ್ದೀನಿ 2021ರಿಂದ ಸುಮಾರು 4 ವರ್ಷ ಆಗ್ತಾ ಇದೆ. ಅವಾಗ್ಲೇ ಹೋಗಿ ಅವ್ರು ಮಾಡ್ಕೋಬಹುದಾಗಿತ್ತು. ಅರ್ಜಿಗಳು ಹಾಕೊಂಡು ಅವ್ರು ಮಾಡ್ಕೊಂಡಿದ್ರೆ, ಇವ್ರು ಮಾಡ್ಕೊಡದೇ ಇದ್ದಿದ್ರೆ ಇವ್ರು ತಪ್ಪು. ನಾನು ಹೇಳ್ತಾ ಇದ್ದೀನಿ, ಇವ್ರು ಮಾಡ್ಕೊಡದೇ ಇದ್ದಿದ್ರೆ ಅವ್ರು ತಪ್ಪು. ಇವ್ರು ನಾವು ಮಾಡೋದಿಕ್ಕೆ ರೆಡಿ ಅಂತಾನೆ ಕೊಟ್ಬಿಟ್ಟಿದಾರ. ನೀವು ಖಾತಾ ಮಾಡ್ಕೊಳಂಗಿದ್ರೆ ಡೈರೆಕ್ಟ್ ಖಾತಾ ಮಾಡ್ಕೊಬೇಕಾದ್ರೆ ಎಲ್ಲಿ ಸರ್ವೆ ಸೈನ್ ಹಾಕ್ಬೇಕು, ಸೈನ್ ಹಾಕ್ತೀನಿ ಅಂತಾರೆ. ಸ್ಕೆಚ್ಗಳು ಮಾಡಿಸ್ಕೋಬೇಕಲ್ಲ, ಸೈನ್ ಹಾಕ್ಸ್ಕೊಂಡು ಕ್ಲಿಯರ್ ಮಾಡಿಸ್ಕೋಬೇಕಾಗಿತ್ತು. ಇವಾಗ ಅವಾಗ ಆಗಿರೋದನ್ನ ಇವಾಗ ಸುಮ್ಮನೆ ಸುಳ್ಳು ಆರೋಪ ಅಲ್ವಾ ನಾನು ಹೇಳೋದು? ಅದ್ ಮುಗಿದೋಗಿ 4 ವರ್ಷ ಆಗಿ ಇವ್ರಿಗೆ ಲೆಟರ್ ಕೊಟ್ಟ ಮೇಲೆ ಅವ್ನ್ ಕೆಲಸ ಮಾಡಿಸ್ಕೋದಿರಾ. ಇವಾಗ ಇವಾಗ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ. ಇದಕ್ಕೊಂದು ಗಿಮಿಕ್ ರಾಜಕಾರಣ ಕಟ್ಟೋದು, ಇನ್ನೇನು ಬೇರೆ ಏನಿಲ್ಲ. సుమ్నే ఆ టైం ಬಂದಾಗ ಏನೋ విచారణ దొడ్డ వచ్చారు 40 ఏళ్ల నుంచి మైపేట్కి వచ్చి మైపేట్ నుంచి నాగపతి ವರ್ಷ వచ్చింది ಅವ್ರು ಹೇಳೋದು ಅರ್ಥ ಆಗ್ತದೆ ಸುಮಾರು 40 ವರ್ಷ ಮೊದಲೇ ಅವ್ರ ತಂದೆ ಹೆಸರು ಬಂದಿತ್ತು ಅವ್ರ ತಂದೆ ಹೆಸರಿಂದ ಇವ್ರ ಮೇಲೆ ಇದೆ ಬಟ್ ಸೋದಿಂದಲ್ಲಿ ಅವರೇ ಇದ್ದಾರೆ ಇವ್ರೇನು ಯಾರು ಹೋಗ್ಬಿಟ್ಟು ಅವ್ರ ಸೋದಿಂದಲ್ಲಿ ಇರೋರಿಗೆ ನೀವು ನಿಮ್ ದಾಖಲೆ ನೀವು ಸರಿಪಡಿಸ್ಕೊಳ್ಳಿ ಅಂತ ಇವ್ರು ಆಲ್ರೆಡಿ ಕೊಟ್ಬಿಟ್ಟಿದಾರಲ್ಲ ಇವ್ರು ಮಾಡ್ಕೊಡದೇ ಇದ್ರೆ ಇವ್ರು ತಪ್ಪು ನಮ್ಗೆ ಯಾರಾದ್ರೂ ಆಗ್ಲಿ ನಿಜ ರೈಟ್ ಅಂತ ಹೇಳ್ಬೇಕು ತಪ್ಪಿರೋದನ್ನ ತಪ್ಪು ಅಂತ ಹೇಳ್ಬೇಕು ಸರಿ ಇರೋದನ್ನ ಸರಿ ಅಂತ ಹೇಳ್ಬೇಕು ತಪ್ಪಿರೋದು ಎಲ್ಲ ಆಲ್ರೆಡಿ ಅವರು ಹೇಳಿದ್ದಾರೆ ನಿಮ್ಮ ಮೇಲೆ ಹೇಳಿದಾರಲ್ಲ ನಿಮ್ಮ ಹೆಸರು ಹೇಳಿದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಾನು ಅವಾಗ್ಲೇ ಪ್ರಸ್ತಾವನೆ ಮಾಡ್ತೀನಿ ನಾನು ಯಾರ್ದ ಹತ್ರನೂ ಮಾತಾಡಿಲ್ಲ ನನಗೆ ಯಾರು ಅವ್ರಿಬ್ರು ಅಂತೂ ಗೊತ್ತಿಲ್ಲ ನಾನು ಇದುವರೆಗೂ ಅವ್ರು ನೋಡೇ ಇಲ್ಲ ನನ್ನ ಜೀವನದಲ್ಲಿ ಇದುವರೆಗೂ ನಾನು ಅವ್ರು ಮಾತಾಡೂ ಇಲ್ಲ ಇನ್ನೊಂದು ಇದನ್ನೆಲ್ಲ ಸುಳ್ಳು ಆರೋಪ ಮಾಡಿಸಿರೋದು ಹನುಮಂತಪ್ಪ ಪ್ರಚೋದನೆ ನೀಡಿ ಈ ತರ ಎಲ್ರ ಮೇಲೇನು ಆರೋಪ ಮಾಡಿಸಿದ್ರೆ ಅವ್ರ ಮೇಲೆ ಒತ್ತಡ ಹಾಕಿ ಏನೋ ಎಲ್ರು ಅವರಿಂದ ಇವಾಗ ನಮ್ಗೆ ಎಲ್ರನ್ನು ಇವರಿಂದ ಚದುರಿಸ್ಬೇಕು ಏನೋ ಚದುರಿಸ್ಬಿಟ್ಟು
ಅವ್ರದ್ದೇನೋ ಅವ್ರದ್ದು, ಇವಾಗ ನಮ್ಗೂ ಅವ್ರ ರಿಲೇಷನ್, ನಾನು ಮಾತಾಡಬಾರ್ದೇನಪ್ಪ? ಇದು ನನ್ನ ಫಂಡಮೆಂಟಲ್ ರೈಟ್ ಅಲ್ವಾ? ನಾನು ಯಾರ ಜೊತೆ ಮಾತಾಡೋದು? ಸಂವಿಧಾನನೇ ನಮ್ಗೆ ಹಕ್ಕು ಕೊಟ್ಟಿದೆ. ಅದನ್ನೇ ಇವ್ರು ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದಾರೆ ಅಂದ್ರೆ ಇವ್ರು ಇನ್ನೆಂತ ಕೆಲಸ ಮಾಡೋದಕ್ಕೆ ಹಿಂದ್ಗಡೆ ಆಗ್ತಾರೆ? ಎಂತ ಕೆಲಸ ಮಾಡೋದಕ್ಕೆ ಹಿಂದ್ಗಡೆ ಆಗ್ತಾರೆ? ಸರ್, ಈಗ ಕೋರ್ಟ್ ಬಂದ್ಬಿಟ್ಟು 3 ತಿಂಗಳು ಒಳಗಾಗಿ ಖಾತೆ ಚೇಂಜ್ ಆಗ್ಬೇಕು ಅಂತ ಕೊಟ್ಟಿದೆ. ಹೌದು. ಈಗ 2 ತಿಂಗಳಾಗಿದೆ, ಇನ್ನು 1 ತಿಂಗಳಿದೆ. ಈಗ ನಿಮ್ಮ ಇದು ನೆಕ್ಸ್ಟ್ ಮೂವ್ ಏನಾಗುತ್ತೆ, ಏನಿರುತ್ತೆ ಸರ್? ಇವಾಗ ನಾನು ಇದ್ರಲ್ಲಿ ಇಷ್ಟು ದಿವಸ ಇನ್ವಾಲ್ವ್ ಇರ್ಲಿಲ್ಲ ಸರ್. ಇದುವರೆಗೂ ನಾನು ಇಷ್ಟು ದಿವಸ ಡೈರೆಕ್ಟ್ ಆಗಿ ಇನ್ವಾಲ್ವ್ ಇರ್ಲಿಲ್ಲ. ಅವ್ರು ಏನಂದ್ರೆ ಅವ್ರು ಏನಾದ್ರು ನಮ್ಮ ಹತ್ರ ಬರ್ತಾ ಇದ್ರು, ನಮ್ಗೆ ಅವ್ರಿಗೂ ನೆಂಟೆಸ್ಟೋ ಇದೆ, ಬರ್ತಾ ಇರೋ ಹೋಗ್ತಾ ಇದ್ರು, ಏನಾದ್ರು ಕೇಳಿದ್ರೆ ನಮ್ ಸಜೆಷನ್ ಕೊಡ್ತಾ ಇದ್ವು ಅಷ್ಟೇ. ಇವಾಗ ಇವ್ರು ಹೇಳ್ತಾ ಇದಾರೆ, ನಾವು ಇವಾಗ ತಹಸೀಲ್ದಾರ್ ನಾನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ಮೇಡಮ್ ನಮ್ಗೆ 3 ತಿಂಗಳ ಒಳಗಡೆ ಕೋರ್ಟ್ ಪರ್ಮನೆಂಟ್ ಇಂಜೆಕ್ಷನ್ ಕೊಟ್ಟಿದೆ. ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಪ್ಲಸ್ ಆರ್ಡರ್ ಮಾಡೋದಕ್ಕೆ 3 ತಿಂಗಳ ಒಳಗಡೆ ಆರ್ಡರ್ ಮಾಡ್ಬೇಕು ಅಂತ, ಖಾತೆ ಮಾಡ್ಬೇಕು ಅಂತ ನಿಮ್ಗೂ ಆರ್ಡರ್ ಆದೇಶ ಮಾಡಿಸಿದೆ. ಸೊ ಅದನ್ನ ದಯವಿಟ್ಟು ತಾವು ಪಾಲನೆ ಮಾಡಿ ನಮ್ಗೆ ಖಾತೆ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. ಅವರು ಇನ್ನೊಂದು ಇವತ್ತು ಅಪೀಲ್ ಹೋಗಿದ್ದಾರೆ ಅಂತ ಗೊತ್ತಾಯ್ತು, ನಮ್ ನೆನ್ನೆನೋ ಮೊನ್ನೆನೋ. ಅಪೀಲ್ ಹೋಗ್ಲಿ, ನಾವೇನ್ ಬೇಡ ಅಂತ ಹೇಳಲ್ಲ. ಅಪೀಲ್ ಹೋದ್ರೆ ಇವ್ರ ಖಾತಾ ಬದಲಾವಣೆ ಮಾಡಿ ಜಯರಾಮ್ ರೆಡ್ಡಿ ಅವ್ರ ಹೆಸರಿಗೆ ಮಾಡಿದ್ರೆ, ನಾಳೆ ಒಂದ್ ವೇಳೆ ಅಪಿಲೆಂಟ್ ಕೋರ್ಟ್ ಅಲ್ಲಿ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ಗೆ ಹೋಗುತ್ತೆ, ಅವರೇ ಕ್ಯಾನ್ಸಲ್ ಮಾಡ್ತಾರೆ ಪಾಣಿನ. ಇಲ್ದಾದ್ರೆ ಇವ್ರ ಹೆಸರಲ್ಲಿ ಇರುತ್ತೆ, ಬೇರೆ ಏನು ಇದಾಗಲ್ಲ ಅಲ್ವಾ? ಬೇರೆ ಏನು ಚೇಂಜಸ್ ಇರಲ್ಲ, ಎಲ್ಲ ಅವ್ರ ಕಂಟ್ರೋಲ್ ಅಲ್ಲೇ ಇರೋದು. ಹೌದು, ಬಟ್ ಆದ್ರೆ ಒಂದ್ಸಲಿ ಕೋರ್ಟ್ ಆರ್ಡರ್ ಆದಾಗ ಇವರು ಒಬ್ಬ ಮಾಡ್ಬೇಕಲ್ಲ. ಇವಾಗ ಕೋರ್ಟ್ ಆರ್ಡರ್ನ ಮೇಡಮ್ ಅವರು, ತಹಸೀಲ್ದಾರ್ ಅವರು ಒಬ್ಬೆ ಮಾಡ್ಬೇಕು, AC ಒಬ್ಬೆ ಮಾಡ್ಬೇಕು, DC ಒಬ್ಬೆ ಮಾಡ್ಬೇಕು. ನಾವು ಆಸ್ ಅ ಸಿಟಿಸನ್ಸ್ ಆಫ್ ದಿ ಕಂಟ್ರಿ ನಾವು ಒಬ್ಬೆ ಮಾಡ್ಬೇಕಲ್ಲ. ಸರ್, ನಿನ್ನೆ ಹನುಮಂತಪ್ಪ ಹೋರಾಟ, ನಂತರ ಜಯರಾಮ್ ರೆಡ್ಡಿ ಪ್ರೆಸ್ ಮೀಟ್, ಈಗ ತಮ್ಮ ಪ್ರೆಸ್ ಮೀಟ್, ಇದರಲ್ಲಿ ನಿಮ್ಮ 3 ಜನರ ಉದ್ದೇಶಗಳು ಏನಾಗಿರೋದು? ಸರ್ ನಾನು ಹೇಳ್ತೀನಿ, ನಾನು ಇದರಲ್ಲಿ ಡೈರೆಕ್ಟ್ ಇನ್ವಾಲ್ವ್ ಇಲ್ಲ, ನಮಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ. ಅವ್ರು ನಮ್ಮ ನೆಂಟರು, ಅವ್ರದ್ದು ವಿವಾದ ಇದ್ದಿದ್ದು, ಅವ್ರೇನೋ ಇದು ಮಾಡ್ಕೋತಾ ಇದ್ರು. ಏನೋ ಇವ್ರು ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿರೋದಕ್ಕೆ ನಾನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಇವ್ರು ಹನುಮಂತಪ್ಪ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಪಿತೂರಿ ಮಾಡಿದ್ರೇನು, ಸೊಸೈಟಿ ಈ ಸಮಾಜದಲ್ಲಿ ಶಾಂತಿ ಭಂಗ ಮಾಡ್ತಾ ಇದ್ರೆ ಕೂಡ ಏನೋ ಶಾಂತಿ ಭಂಗ ಮಾಡಿ ಆ ಊರಲ್ಲಿ ನೆಮ್ಮದಿ ಇಳದೆ ಇರೋ ಮಾಡಾಕಿದ್ದಾರೆ. ఆస్తి నష్ట ಎಲ್ಲ ಮಾಡಿದ್ದಾರೆ. ಎಲ್ಲ ಏನೇನ್ ನಷ್ಟ ಮಾಡ್ಬೇಕು ಎಲ್ಲ నష్టమైంది. మమ్మల్ని చిన్నోళ్ళు దాలో వస్తుంటే కొట్టి ఇచ్చేసినారు, అట్రాసిటీ కేసులు వేసినారు, అన్ని చేసినారు. ಇಷ್ಟೆಲ್ಲ ಮಾಡ್ಕೊಂಡು ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಏನೋ ಇವ್ರು ದೌರ್ಜನ್ಯ ದಬ್ಬಾಳಿಕೆ ದುರ್ವರ್ತನೆ ತೋರಿ ಎಲ್ರಿಗೂ ಹಿಂಸೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಇವಾಗ ನನ್ನ ಕಂಟೆನ್ಷನ್ ಓನ್ಲಿ ಇಷ್ಟೇ. ಇಂಥ ತಪ್ಪು ಮಾಡೋರ್ನೇ ನಾವು ಇದರಲ್ಲಿ ಎಲಿವೇಟ್ ಮಾಡ್ಕೊಂಡು ಇದ್ ಮಾಡ್ತಾ ಇದಾರೆ. ನ್ಯಾಯ ಕಡೆ ತಾವೆಲ್ಲರೂ ನಿಂತ್ಕೊಂಡು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ಕೇಳ್ತಾ ಇದೀವಿ. ನೀವು ಪತ್ರ ಸರಿ ಸರ್, ಈಗ ನಿನ್ನೆ ಒಂದು 5 ಟ್ರ್ಯಾಕ್ಟರ್ ಜನ ನಿಮ್ ವಿರೋಧವಾಗಿ ಬಂದಿದ್ದಾರೆ. ಆದ್ರೆ ಸರಿ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. పెట్టుకొని నేరు బిచ్చి తొరకొని వచ్చింది ಸರ್. ಊರಲ್ಲಿ ಇವಾಗ ನೋಡಿ ಗ್ರಾಮ ಆಗಿದ್ರೆ ಈ ತರ ಏನಾದ್ರು ವಿಡಿಯೋ ಕೊಟ್ಟು ಇದ್ ಮಾಡ್ಬೇಕೇನ್ ಸರ್? ಗ್ರೂಪ್ ಸೇರಿಸಿ ಟ್ರೈನಿಂಗ್ ಕೊಡ್ಬೇಕಾ? ಇದೆಲ್ಲ ನೋಡಿ ಊರವ್ರು ಬಂದಿರೋದು ಒಂದ್ 40-50 ಜನನು ಬಂದಿರ್ಬೋದು. ಒಂದ್ ನಿಮಿಷ ಬರಲ್ವೋ ಅವ್ರಿಗೆ ಪೂಜೆ ಕೊಡಲ್ಲ ದೇವಸ್ಥಾನದಲ್ಲಿ ಅಂತ ನಿರ್ಬಂಧ ಮಾಡಿದಾರೆ. ದೇವಸ್ಥಾನಕ್ಕೆ ನಿರ್ಬಂಧ ಮಾಡಿ ಕಾನೂನು ವಿರುದ್ಧವಾಗಿ ನಡ್ಕೋತಾ ಇದಾರೆ. ಅವ್ರ ಮೇಲೆ ಕಾನೂನು ವಿರುದ್ಧವಾಗಿ ಇದ್ ಮಾಡ್ಬೇಕಲ್ಲ. ಅವರು ಭಯಕ್ಕೆ ಬರ್ತಾ ಇದಾರೆ ಸರ್, ಭಕ್ತಿಯಿಂದ ಅಲ್ಲ, ಭಯಕ್ಕೆ ಬರ್ತಾ ಇದ್ದಾರೆ. ನಮ್ಗೆ ಏನ್ ತೊಂದರೆ ಮಾಡ್ತಾನೆ ಇವನು, ಅದಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ. ನಮಗ್ ಕೊಟ್ಟಂಗೆ ನಮ್ಗೆ ಯಾರಲ್ಲಿ ಕೊಡ್ತಾನೆ ಇವನು, ಇವ್ರಿಗೂ ಕೊಡ್ತಾರೆ. ದೂರ ಹೋದ್ರೆ ನಮಗೂ ಹೆಂಗ್ ತೊಂದರೆ ಮಾಡ್ತಾನೆ ಅಂತ ಒಂದು ಭಯದಿಂದ ಬರ್ತಾ ಇದ್ದಾರೆ, ಅಭಿಮಾನದಿಂದ ಬರ್ತಾ ಇಲ್ಲ. ಅಂದ್ರೆ ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಹೋಗುತ್ತಾ? ಇಲ್ಲ ಅವರು ಏನ್ ಗೊತ್ತಾ, ರಾಯಚಂದ್ರ ಬಿಜೆಪಿ ಅಲ್ಲ ಅಂತ ಹೇಳದ MLA ನಾವು ಸಪೋರ್ಟ್ ಮಾಡಿದ್ವಿ ಎಲೆಕ್ಷನ್ ಟೈಮ್ ಅಲ್ಲಿ. ಇವರು ಬಿಜೆಪಿ ಸಪೋರ್ಟ್ ಮಾಡಿದ್ರು, ನಾವು ಕೊಟ್ಟಿಲ್ಲ, ಅದಕ್ಕೆ ಕಿರಿಕಿರಿ ಕೊಡ್ತಾ ಇದ್ದಾರೆ ಅಂತ ಇವರು ಹೇಳಿದ್ದಾರೆ. ಹೌದು, ಒಂದ್ ನಿಮಿಷ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅವ್ರು ಅವತ್ತಿನ ಓಟ್ ವಿಚಾರ ಏನಿದೆಯೋ ಅವತ್ತು ಅವ್ರು ಮಾಡ್ಕೊಂಡಿರ್ತಾರೆ ಅಷ್ಟೇ, ಅಲ್ಲಿಗೆ ಮುಗೀತು. ಅದನ್ನ ಬಿಟ್ಟು ನಾವ್ಯಾರು ರಾಜಕೀಯವಾಗಿ ಇವ್ರು ಯಾರು ಲೀಡರ್ಗಳೆಲ್ಲ, ಇವ್ರು ಯಾರು ರೆಗ್ಯುಲರ್ ಆಗಿ MLA ಹತ್ರನೂ ಬರಲ್ಲ. ನೀವು ನೋಡಿರ್ತೀರ, ರೆಗ್ಯುಲರ್ ಆಗಿ ಬರ್ತಾರ ಯಾರಾದ್ರೂ? ತಾವು ದಯವಿಟ್ಟು ಪತ್ರಕರ್ತರು ನಿಮ್ಗೆಲ್ಲ ಗೊತ್ತಿರುತ್ತೆ, ಯಾರು ಬರೋರಿಲ್ಲ ಇಲ್ಲಿ, ಯಾರು ಲೀಡರ್ ಇರ್ಲಿಲ್ಲ. ಏನಣ್ಣ ಇನ್ನೊಂದು ವಿಚಾರ ಹೇಳೋದಿಕ್ ಬಯಸ್ತೀನಿ. ಇಷ್ಟೆಲ್ಲ ಸೊಸೈಟಿನಲ್ಲೇ ಅಶಾಂತಿ ನೆಮ್ಮದಿ ಹಾಳು ಮಾಡಿ ಎಲ್ರಿಗೂ ಕಿರುಕುಳ ಕೊಡ್ತಾ ಇದಾರಲ್ಲ ಹನುಮಂತಪ್ಪ, ಅವ್ರಿಗೆ ಪೊಲೀಸ್ ಇಲಾಖೆ ಆಗ್ಲಿ, ತಾಲೂಕು ಆಡಳಿತ ಆಗ್ಲಿ
ಅವ್ರಿಗೂ ಮುಂದಿನ ಕ್ರಮ ಏನ್ ಮಾಡ್ಬೇಕೋ ಕ್ರಮ ಮಾಡಿ ಈ ತರ ಎಲ್ರಿಗೂ ಸೊಸೈಟಿನಲ್ಲಿ ವಿತ್ ಫಂಡಮೆಂಟಲ್ ರೈಟ್ಸ್ ಬಾಳೋದಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾಗಂತ ನಾನು ತಹಸೀಲ್ದಾರ್ ಮೇಡಮ್ಗೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳ್ಕೊತಾ ಇದ್ದೀನಿ.